ನಮಸ್ಕಾರ. 2.5 ವರ್ಷಗಳ ಕರ್ನಾಟಕ ಕಾಂಗ್ರೆಸ್ನ ಆಡಳಿತದಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಹೌದು, ಬಿಬಿಎಂಪಿ ಜಿಬಿಎ ಆಗಿದೆ. ಇದರಲ್ಲಿ ಪ್ರಮುಖವಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಟನಲ್ ಪ್ರಾಜೆಕ್ಟ್ ಅನ್ನು ಕೈಗೆತ್ತಿಕೊಂಡಿದ್ದಾರೆ. ಈ ಟನಲ್ ಪ್ರಾಜೆಕ್ಟ್ನ ಕುರಿತಂತೆ ಒಂದಷ್ಟು ಜನ ಬಹುಪರಾಕ್ ಅಂತ ಹೇಳ್ತಾ ಇದ್ರೆ, ಮೂಲ ಬೆಂಗಳೂರು ನಿವಾಸಿಗಳು ಇದನ್ನ ವಿರೋಧಿಸ್ತಾ ಇದ್ದಾರೆ. ಹಾಗಾಗಿ ಬಹುತೇಕ ಬೆಂಗಳೂರಿನ ನಿವಾಸಿಗಳಿಗೆ ಈ ಬಿಬಿಎಂಪಿ ಜಿಬಿಎ ಆಗಿದ್ದಿರಬಹುದು, ಈ ಟನಲ್ ಪ್ರಾಜೆಕ್ಟ್ನ ಕುರಿತಂತೆ ಒಂದಷ್ಟು ದ್ವಂದ್ವ ಅಂತೂ ಸೃಷ್ಟಿಯಾಗಿದೆ. ಹಾಗಾಗಿ ಈ ಗೊಂದಲಗಳನ್ನು ನಿವಾರಣೆ ಮಾಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಖ್ಯಾತ ಇತಿಹಾಸಜ್ಞ ಆಗಿರುವಂಥ ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕಳೆದ 2.5 ವರ್ಷಗಳ ಅವಧಿ ಸರ್, ಕರ್ನಾಟಕ ಕಾಂಗ್ರೆಸ್ ಆಡಳಿತದಲ್ಲಿದೆ, ಮಹತ್ವದ ನಿರ್ಧಾರಗಳನ್ನು ತಗೊಂಡಿದ್ದಾರೆ. ಬಹಳ ಮುಖ್ಯವಾಗಿ ಬಿಬಿಎಂಪಿ ಈಗ ಜಿಬಿಎ ಆಗಿದೆ. ಸಹಜವಾಗಿ ಜನ ಗೊಂದಲ ಸೃಷ್ಟಿಯಾಗ್ಬಿಟ್ಟಿದೆ ಸರ್. ಬೇಕಿತ್ತ ಈ ಜಿಬಿಎ ಅನ್ನೋದೇ ಮೂಲ ಪ್ರಶ್ನೆ. ಇದು ಏನಾಗುತ್ತೆ, ಈ ಆಡಳಿತಾರೂಢ ಸರ್ಕಾರಗಳು ಬಂದಿದ ತಕ್ಷಣ ಅವರನ್ನ ನಿಯಂತ್ರಣ ಮಾಡೋದು ಕೆಲವು ಅಧಿಕಾರಿಗಳು, ಆಮೇಲೆ ಇನ್ ಕೆಲವರು ವಿದೇಶಿ ಪ್ರವಾಸ ಮಾಡಿ ಬಂದಿರುವಂಥ ಕೆಲವು ಹವ್ಯಾಸಿ ಸಮಾಜ ಸೇವಕರು. ಇವರಿಬ್ಬರು ಯಾವುದೇ ಸರ್ಕಾರಗಳು ಬರಲಿ, ಆಯಕಟ್ಟಿನಲ್ಲಿ ಇರುವಂಥ ಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿಬಿಟ್ಟು ತಮಗೆ ಏನು ಅನಿಸುತ್ತೆ ಅದನ್ನು ಜಾರಿ ತರೋದಕ್ಕೆ ಪ್ರಯತ್ನ ಪಡ್ತಾರೆ. ಉದಾಹರಣೆಗೆ ಬೆಂಗಳೂರಿನ ಸಾರಿಗೆ ವ್ಯವಸ್ಥೆ. ಬೆಂಗಳೂರಿನ ಸಾರಿಗೆ ವ್ಯವಸ್ಥೆ ನೀವು ನೋಡ್ತಾ ಇರ್ಬೋದು, ಪ್ರತಿ 5 ವರ್ಷಕ್ಕೊಂದ್ಸಾರಿ ಅದನ್ನು ಬದಲಾವಣೆ ಮಾಡ್ತಾ ಇರ್ತಾರೆ. ಯಾರೋ ಒಬ್ಬ ವಿದೇಶಕ್ಕೆ ಹೋಗಿರ್ತಾನೆ, ಅಲ್ಲಿ ಏನೋ ನೋಡಿರ್ತಾನೆ, ಇದನ್ನು ಜಾರಿಗೆ ತೊಗೊಂಬನ್ನಿ. ಯಾಕೆಂದ್ರೆ ಅವ್ರುಗಳಿಗೆ ಸುಲಭವಾಗಿ ಈ ಮಂತ್ರಿಗಳು ಸಿಕ್ಬಿಡ್ತಾರೆ. ಒಂದು, ಈ ಅಧಿಕಾರಿಗಳು ಅಧ್ಯಯನಕ್ಕೆ ಅಂತ ವಿದೇಶಕ್ಕೆ ಹೋಗ್ತಾರೆ, ಅಧ್ಯಯನ ಮಾಡ್ಕೊಂಡು ಬರ್ತಾರೆ. ಆದರೆ ಅವರು ಸ್ಥಳೀಯವಾಗಿ ಏನನ್ನೂ ಅಧ್ಯಯನ ಮಾಡೋಲ್ಲ. ಅಮೇರಿಕಾದಲ್ಲಿ ಆಗಿದೆ, ಯುರೋಪ್ನಲ್ಲಿ ಹೀಗಿದೆ, ಆಯಿತು, ಭಾರತದಲ್ಲಿ, ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ಹೇಗಿದೆ ಅಂತ ಅಧ್ಯಯನ ಮಾಡಲ್ಲ. ಅಲ್ಲಿ ಒಂದು ಮೇಲ್ಸೇತುವೆ ಮಾಡಿದ್ದಾರೆ, ಇಲ್ಲೂ ಒಂದು ಮಾಡೋಣ. ಅಲ್ಲೊಂದು ಸುರಂಗ ಮಾಡಿದ್ದಾರೆ, ಇಲ್ಲೂ ಒಂದು ಮಾಡೋಣ. ಅರೆ, ಅಲ್ಲಿ ಮದುವೆ ಆದ ಮಾನ್ಯ ದಿನನೇ ತನ್ನ ಹೆಂಡತಿಗೆ ವಿಚ್ಛೇದನ ಕೊಡ್ತಾನೆ, ಇವನ್ ಯಾಕೆ ಕೊಡಲ್ಲ? ಈ ಪ್ರಶ್ನೆ ನಾನು ಕೇಳಬೇಕಾಗುತ್ತೆ. ಮದುವೆ ಆದ ಮಾನ್ಯ ದಿನಕ್ಕೆ ಅವನು ವಿಚ್ಛೇದನ ಕೊಡ್ತಾನೆ ಹೆಂಡತಿಗೆ. ಈ ಸಲಹೆ ಕೊಡುವಂಥ ಮಹನೀಯ ಯಾಕೆ ಇವ್ರ ಹೆಂಡತಿಗೆ, ಇವ್ರ ಪತ್ನಿಗೆ ವಿಚ್ಛೇದನ ಕೊಟ್ಟಿಲ್ಲ? ಅದಲ್ಲ. ನೀವು ಅಲ್ಲಿ ಏನು ಅಧ್ಯಯನ ಮಾಡಿರ್ತೀರ, ಎಸ್, ಅದನ್ನು ಒಪ್ಕೊಳ್ಳೋಣ. ಇಲ್ಲಿ ಏನಿದೆ ಅದನ್ನು ಅಧ್ಯಯನ ಮಾಡಿ. ಸ್ಥಳೀಯರ ಭಾವನೆಗಳು, ಸ್ಥಳೀಯ ಇತಿಹಾಸ, ಸ್ಥಳೀಯ ಪರಿಸರ, ಸ್ಥಳೀಯ ಪ್ರಕೃತಿ ಏನಿದೆ ಅದನ್ನು ಅಧ್ಯಯನ ಮಾಡಿ ಅದಕ್ಕೆ ಪ್ರಕಾರ ನಾವು ಸಲಹೆಗಳನ್ನ ಕೊಡಬೇಕು. ಹೌದು, ಇವತ್ತು ಬೆಂಗಳೂರು ಬೃಹತ್ ಪ್ರಮಾಣದಲ್ಲಿ ಬೆಳೀತಾ ಇದೆ. ಜಿಬಿಎ ಅಂತ ನೀವು ಕರೆದ್ರಿ. ಏನ್ ಜಿಬಿಎ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ. ಹಾಗಿದ್ರೆ ಕರ್ನಾಟಕ ರಾಜ್ಯದ ಆಡಳಿತ ಭಾಷೆ ಯಾವುದು? ಕನ್ನಡ ಅಂತ ಇದ್ಮೇಲೆ ವಿಶಾಲ ಬೆಂಗಳೂರು ಪ್ರಾಧಿಕಾರ ಅಂತ ಆಗ್ಬೇಕೇ ವಿನಃ ಜಿಬಿಎ ಏಕಾಯ್ತು? ಒಂದು ವೇಳೆ ಜಿಬಿಎ ಆಗ್ಬೇಕು, ಅದನ್ನೇ ನಾವು ಏನ್ ಹೇಳ್ತೀವಿ, ಸರ್ಕಾರದ ರಾಜ್ಯ ಪತ್ರದಲ್ಲಿ ನಾವು ಜಾರಿಗೆ ತರ್ತೀವಿ ಅನ್ನೋದಾದ್ರೆ ನಿಮ್ಮ ಹೆಸರನ್ನು ಬದಲಾಯಿಸ್ಕೊಳ್ಳಿ. ನಿಮ್ಮ ಹೆಸರು ಏನಿರುತ್ತೆ ಅದನ್ನು ಆಂಗ್ಲಮಯ ಮಾಡ್ಕೊಳ್ಳಿ. ಇದ್ದೇ ಇರುತ್ತಲ್ವಾ. ಈಗ ನಾವು ಸಣ್ಣವರಿದ್ದಾಗ ಕ್ರಿಕೆಟ್ ಆಡೋರ್ನ ನಾವು ಕೇಳ್ತಿದ್ವಿ, ಲಿಟಲ್ ಫ್ಲವರ್ ಅಂತ ಹೇಳಿ. ಲಿಟಲ್ ಫ್ಲವರ್ ಅಂದ್ರೆ ಏನು? ಸಣ್ಣ ಹೂವು ಅಂತ ಅಷ್ಟೇನೆ. ಆಮೇಲೆ ಅಂಡರ್ ವುಡ್ ಅಂತ ಕೇಳ್ತಾ ಇದ್ವಿ. ಅಂಡರ್ ವುಡ್ ಅಂದ್ರೆ ಏನು? ಮರದ ಕೆಳಗೆ ಅಂತ. ಆಮೇಲೆ ಫೈರ್ ಮ್ಯಾನ್ ಅಂತ ಕರಿತಿದ್ವಿ. ಫೈರ್ ಮ್ಯಾನ್ ಅಂದ್ರೆ ಏನು? ನಮ್ಮ ಹಳೆ ಮೈಸೂರು ಕಡೆ ಅಥವಾ ನಮ್ಮ ಕರ್ನಾಟಕದಲ್ಲಿ ಕೆಂಡಗಣ್ಣ ಸ್ವಾಮಿಗೆ ಫೈರ್ ಮ್ಯಾನ್ ಅಂತ ಕರಿತೀವಿ. ನೀವು ನಿಮ್ಮ ಹೆಸರನ್ನು ಬದಲಾಯಿಸ್ಕೊಳ್ಳಿ. ನಿಮ್ಮ ಹೆಸರನ್ನ ಯಾಕೆ ಮೂಲ ಹಾಗೆ ಇಟ್ಕೊಂತೀರ? ನಿಮ್ಮ ಅಪ್ಪ ಅಮ್ಮ ಇಟ್ಟಿದ್ದ ಹೆಸರೇ ಇರಬೇಕು. ಬೆಂಗಳೂರಿಗೆ ಮಾತ್ರ ಹೆಸರುಗಳು ಆಂಗ್ಲ ಭಾಷೆನಲ್ಲೇ ಇರ್ಬೇಕಾ? ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನೋದನ್ನ ತೆಗೆದ್ಬಿಟ್ಟು ವಿಶಾಲ ಬೆಂಗಳೂರು ಪ್ರಾಧಿಕಾರ ಮಾಡಿ, ಎಲ್ಲವನ್ನ ಸೇರಿಸಿ ಅಭಿವೃದ್ಧಿ ಹೊಂದ್ಲಿ. ಯಾರು ಬೇಡ ಅಂತ ಹೇಳಲ್ಲ. ಈಗ ಬಹಳ ಮುಖ್ಯವಾಗಿ ಚರ್ಚೆಗೆ ಬಂದಿರುವಂತ ವಿಷಯ ಏನಂದ್ರೆ, ಲಾಲ್ ಬಾಗಿನ ಕೆಳಗಡೆ ಸುರಂಗ ಮಾರ್ಗ ಮಾಡಬೇಕು ಅಂತ ಹೊರಟಿದ್ದಾರೆ. ಅದಕ್ಕೆ ಮೊದಲು ಬೆಂಗಳೂರಿನ ಈ ಇತಿಹಾಸವನ್ನ ನಾವು ತಿಳ್ಕೋಬೇಕು. ಖಂಡಿತ. ನೋಡಿ, ಬೆಂಗಳೂರು ನಮಗೆ ಉಲ್ಲೇಖಗಳು ಸಿಗೋದು ತಲಕಾಡು ಗಂಗರ ಕಾಲದಿಂದ. ಹೆಬ್ಬಾಳದ ಕೆರೆ ಇದೆಯಲ್ಲ, ಪೆರ್ಬಳ ನಾಡು ಅಂತ ಹೇಳಿ ಕರೀತಿದ್ರು. ಪೆರ್ಬಳ ನಾಡು ಅಂದ್ರೆ ಬೃಹತ್ ಹಳ್ಳ ಇತ್ತು. ಅವಾಗೆಲ್ಲ ಕೆರೆಗೆ ಹಳ್ಳ ಅಂತ ಕರೀತಾರೆ. ಹಳ್ಳದಲ್ಲೇ ನೀರು ನಿಲ್ತಾ ಇತ್ತು. ನಂತರ ಅದು ಕೆರೆ ಆಯ್ತು. ಈಗಿನ ಈ ಆಧುನಿಕ ಬೃಹಸ್ಪತಿಗಳ ಕಾಲದಲ್ಲಿ ಅದು ಲೇಕ್ ಅಂತ ಆಗಿದೆ, ಏನೇನೋ ಆಗ್ಬಿಟ್ಟಿದೆ. ಇರ್ಲಿ, ಪೆರ್ಬಳ ನಾಡುಗೆ ಸೇರಿದಂತ ಜಾಗ ಅದು. ಹಾಗೇನೇನೆ 9ನೇ ಶತಮಾನದ ತಲಕಾಡು ಗಂಗರ ಇನ್ನೊಂದು ಬೇಗೂರು ಶಾಸನದ ಪ್ರಕಾರ ಈ ಬೆಂಗಳೂರು ಅನ್ನುವಂಥ ಪ್ರಾಂತ್ಯ ಅಂದ್ರೆ ಆಗಿನ ಬೆಂಗಳೂರು ಊರು ಹುಟ್ಟಿರ್ಲಿಲ್ಲ. ಈ ಜಾಗ ಇತ್ತು, ದಟ್ಟ ಅರಣ್ಯವಾಗಿತ್ತು. ಅದನ್ನ ಬೆಂಪೂರ್ 12 ನಾಡು ಅಂತ ಹೇಳಿ ಕರಿತಾ ಇದ್ರು. ಬೆಂಪೂರ್ 12 ನಾಡು ಅಂತ. ಅಂದ್ರೆ ಬೆಂಪೂರ್, ಇವತ್ತಿನ ಬೇಗೂರು ಇದೆಯಲ್ಲ, ಅದನ್ನ ಬೆಂಪೂರ್ ಅಂತ ಕರೆಯೋರು. ಅದರ ಆಡಳಿತ ವ್ಯಾಪ್ತಿಗೆ 12 ಪ್ರಾಂತ್ಯಗಳು ಸೇರಿದ್ವು. ಅವೆಲ್ಲ ಅದರ ಕೇಂದ್ರ ಬಿಂದು ಬಂದು ಬೇಗೂರಾಗಿತ್ತು.
ಆಮೇಲೆ ನಾಡಪ್ರಭು ಕೆಂಪೇಗೌಡರು 1532ರಲ್ಲಿ ನವನಗರವನ್ನು ಕಟ್ಟಬೇಕು ಅಂತ ಶಂಕುಸ್ಥಾಪನೆ ಮಾಡಿದ್ರು. 1538 ಸಂಕ್ರಾಂತಿ ದಿನ ಅದನ್ನು ಉದ್ಘಾಟನೆ ಮಾಡಿದ್ರು. ಹೀಗಾಗಿ 1538ರಲ್ಲಿ ಬೆಂಗಳೂರು ಹುಟ್ಟಿತು. ಅದಕ್ಕೆ ಮೊದಲು ಬೆಂಗಳೂರು ಅನ್ನುವಂಥ ಹೆಸರು ಹೆಬ್ಬಾಳದ ಕೆರೆಯ ದಡದ ಮೇಲೆ ಇವತ್ತು ಕೊಡಿಗೆಹಳ್ಳಿ ಅಂತ ನಾವು ಏನು ಕರಿತೀವಿ, ಸಹಕಾರ ನಗರ ಅಂತ ಏನು ಕರಿತೀವಿ, ಅಲ್ಲಿ ಬೆಂಗಳೂರು ಅಂತ ಇತ್ತು. ಅಂದ್ರೆ ಯಲಾಂಕಗೂ ಇವತ್ತಿನ ಬೆಂಗಳೂರಿಗೂ ಮಧ್ಯದಲ್ಲಿರುವಂಥ ಯಲಾಂಕದ ಹೆಬ್ಬಾಳದ ಕೆರೆಯ ದಡದ ಮೇಲೆ ಹಳೆಯ ಬೆಂಗಳೂರು ಅಂತ ಇತ್ತು. ಹೀಗಾಗಿ ಬೆಂಗಳೂರಿನ ಮೂಲ ಹೆಸರು ಬಂದು ಬೆಂಪೂರ್ 12 ಆಗುತ್ತೆ, ಇಲ್ಲ ಪೆರ್ಬಳ ನಾಡಾಗುತ್ತೆ, ಇಲ್ಲ ಇವತ್ತಿನ ಆಧುನಿಕ ಬೆಂಗಳೂರಿನ ಪರಿಭಾಷೆನಲ್ಲಿ ಹೇಳ್ಬೇಕು ಅಂದ್ರೆ ವಿಶಾಲ ಬೆಂಗಳೂರು ಪ್ರಾಧಿಕಾರ ಅಂದ್ಬಿಟ್ಟು ಆ ಕಾಲಘಟ್ಟದಲ್ಲಿ ಏನಿತ್ತು, ಗಂಗರ ಕಾಲದಲ್ಲಿ ಯಾವ್ಯಾವ ಪ್ರಾಂತ್ಯ ಸೇರಿತ್ತೋ ಸೇರಿಸಿ ಅಭಿವೃದ್ಧಿ ಆಗ್ಲಿ. ಆದ್ರೆ ಹೆಸರನ್ನ ಈ ಆಂಗ್ಲಮಯ ಮಾಡೋದು ಬೇಡ ಒಂದು. ಎರಡನೇದಾಗಿ ಈಗ ಬಹಳ ಮುಖ್ಯವಾಗಿ ಬೆಂಗಳೂರಿಗೆ ಸಮಸ್ಯೆ ಏನಾಗಿದೆ ಅಂದ್ರೆ ಸಾರಿಗೆ ಸಮಸ್ಯೆ. ಅತಿ ಹೆಚ್ಚಿನ ವಾಹನಗಳ ದಟ್ಟಣೆಯಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಆಗ್ತಾ ಇಲ್ಲ, ಸಮಸ್ಯೆ ಇದೆ. ಅದಕ್ಕೆ ಪರಿಹಾರ ಬೇಕು. ಅದಕ್ಕೆ ಪರಿಹಾರ ಎಲ್ಲಿ ಹುಡುಕ್ಬೇಕು ನಾವು? ಅಮೆರಿಕಾದ ವಾಷಿಂಗ್ಟನ್ ನಗರದಿಂದ ಅಲ್ಲ ಪರಿಹಾರ ಕಂಡುಹಿಡಿಬೇಕಾಗಿರೋದು, ಇದೇ ಬೆಂಗಳೂರು ಲಂಡನ್ ನಿಂದ ಅಲ್ಲ, ಇದೇ ಬೆಂಗಳೂರಿನ ಮೂಲ ನಿವಾಸಿಗಳು ಹಳೆಯ ಹಳ್ಳಿಗಳೇನಿದ್ವೋ ಆ ಜನಗಳನ್ನೆಲ್ಲ ಕೂರಿಸ್ಕೊಂಡು ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಮಾಡುವಾಗ ಇಲ್ಲಿನ ಪರಿಸರ ಹೇಗಿತ್ತು ಅಂತ ತಿಳ್ಕೊಬೇಕು. ಈಗ ವೈಜ್ಞಾನಿಕವಾಗಿ ಬೆಂಗಳೂರು 920 ಮೀಟರ್ ಅಡಿ ಎತ್ತರ, ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿದೆ. ಇಡೀ ಬೆಂಗಳೂರು ಇವತ್ತಿನ ಆಧುನಿಕ ಬೆಂಗಳೂರು ಅಂತ ನಾವೇನ್ ಕರಿತೀವಿ, ಅದು ಒಂದು ವಿಶಾಲವಾದಂತ ಒಂದು ಬಂಡೆ ಮೇಲೆ ನಿಂತಿದೆ. ನಾವು ಈರುಳ್ಳಿ ದೋಸೆ ಮಾಡ್ತೀವಿ ನೋಡಿ, ಆ ರೀತಿ ತಿಳ್ಕೊಳ್ಳಿ. ದಪ್ಪನಾಗಿರುವಂತ ಈರುಳ್ಳಿ ದೋಸೆ ಅಂತ ಇಟ್ಕೊಂಡ್ರೆ ಆ ರೀತಿ ಒಂದು ದೊಡ್ಡ ಬಂಡೆ. ಆ ಬಂಡೆಯ ಕೇಂದ್ರ ಬಿಂದು ಯಾವುದು ಅಂದ್ರೆ ಇದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತೆ ಕೇಂದ್ರ ಸರ್ಕಾರದ ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆಯಿಂದ ಸ್ಪಷ್ಟೀಕರಣ ಆಗಿರೋದು. ಮತ್ತೆ ಇದಕ್ಕೆ ಶಾಸನಗಳನ್ನು ಕೂಡ ಅಲ್ಲಿ ಹಾಕಿದ್ದಾರೆ. ಲಾಲ್ಬಾಗಿನ ಕೆಂಪೇಗೌಡರ ಏನು ಗೋಪುರ ಇದೆ ಅಂತ ನಾವೇನ್ ಹೇಳ್ತೀವಿ, ಆ ಬಂಡೆ ಇದೆಯಲ್ಲ ಅದು ಅದರ ಬೆನ್ನು ಆಮೆ ಇದ್ದಾಗೆ ಅಂತ ಇಟ್ಕೋಣ. ಅದರ ಬೆನ್ನು ಅಲ್ಲಿ ಅದನ್ನ ಹಾಕಿದ್ದಾರೆ ಕಲ್ಲನ್ನ. ಸುಮಾರು 3,30,000 ವರ್ಷಗಳು ಅಂತ ಹೇಳ್ತಾರೆ. ಅದನ್ನ ನಾವು ಈ ಆಧುನಿಕ ಪರಿಭಾಷೆನಲ್ಲಿ ಹೇಳಕ್ಕಾಗಲ್ಲ, ಹೌದಾ ಏನು ಅಂತ ಹೇಳ್ಕೊಂತೀವಿ. ಅತ್ಯಂತ ಪುರಾತನವಾದಂತ ಬಂಡೆ ಅದು. ಆ ಬಂಡೆಯ ಬಾಲ ಎಲ್ಲಿದೆ, ತುದಿ ಎಲ್ಲಿದೆ ಅಂದ್ರೆ ಅದು ಒಂದ್ ರೀತಿಯಲ್ಲಿ ಆಮೆ ತರ, ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರೆ ಅಮೀಬಾ ಅಂತ ಹೇಳ್ಬೋದು. ಅಮೀಬಾಗಿ ಆಕಾರ ಹೇಗೆ ಅಂತ ಹೇಳಕ್ಕಾಗಲ್ಲ, ಹೇಗೆ ಅಂದ್ರೆ ಅದು ಬೆಳ್ಕೊಂಡಿರುತ್ತೆ. ಬ್ರಿಟಿಷರು ಸರ್ವೆ ಮಾಡಿರೋ ಪ್ರಕಾರ ಆ ಬಂಡೆಯ ಬೆನ್ನು ಅದಾದ್ರೆ ಅದರ ತಲೆ ಎಲ್ಲಿದೆ ಗೊತ್ತಾ? ಮೇಕ್ರಿ ಸರ್ಕಲ್ ನಲ್ಲಿದೆ. ಮೇಕ್ರಿ ಸರ್ಕಲ್ ನಲ್ಲಿ ಕೆಂಪೇಗೌಡದ ಒಂದು ಗೋಪುರ ಇದೆ, ಅಲ್ಲಿ ಅದರ ತಲೆ, ಅಲ್ಲಿ ಶಾಸನ ಇದೆ. ಈ ಬಂಡೆ ಹರಿದು ಅಲ್ಲಿ ಹೋಗಿದೆ. ಹಾಗೇನೇ ಆ ಬಂಡೆಯ ಇನ್ನೊಂದು ಬಾಲ ಅಂತ ಹೇಳ್ಬೋದು ಅಥವಾ ಕೈ ಅಂತ ಹೇಳ್ಬೋದು ಎಲ್ಲಿದೆ ಅಂದ್ರೆ ಬಸವನಗುಡಿಯಲ್ಲಿರುವಂತ ಬ್ಯೂಗಲ್ ರಾಕ್ ಅಂತ ನಾವೇನ್ ಕರಿತೀವಿ, ದೊಡ್ಡ ಬಸವಣ್ಣನ ದೇವಸ್ಥಾನ. ಅದರಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಬಂಡಿ ಮಹಾಕಾಳಮ್ಮನ ದೇವಸ್ಥಾನದಲ್ಲಿ ಕೆಂಪೇಗೌಡರ ಇನ್ನೊಂದು ಗೋಪುರ ಇದೆ. ಅಂದ್ರೆ ಕೆಂಪೇಗೌಡರ 4 ಗೋಪುರ ಅಂತ ಹೇಳ್ತಾರೆ, ಅದು 5 ಇರೋದು, ಅದು ಚರ್ಚೆ ಆಮೇಲೆ ಮಾಡೋಣ. ಈ 4 ಗೋಪುರಗಳಲ್ಲಿ ಒಂದು ಗೋಪುರ ಈ ಬಂಡೆಯ ಒಂದು ತಲೆಯ ತುದಿ, ಇವತ್ತಿನ ಮೇಕ್ರಿ ಸರ್ಕಲ್ ಅಂತ ಕರಿತೀವಿ. ಕೆಂಪೇಗೌಡರ ಕಾಲದಲ್ಲಿ ಅದನ್ನ ಉಯ್ಯಾಲೆ ದಿಣ್ಣೆ ಅಂತ ಹೇಳಿ ಕರಿತಾ ಇದ್ರು. ಆ ಉಯ್ಯಾಲೆ ದಿಣ್ಣೆ ಎಲ್ಲ ಒಂದು ಗೋಪುರ ಮಾಡಿದ್ರು, ಅಂದ್ರೆ ಈ ಬಂಡೆಯ ಮೇಲೆ. ಇಲ್ಲಿ ಲಾಲ್ಬಾಗ್ನಲ್ಲಿ ಈ ಬಂಡೆಯ ಬೆನ್ನಿನ ಮೇಲೆ ಒಂದು ಗೋಪುರ ಮಾಡಿದ್ರು. ಹಾಗೆ ಇದೇ ಬಂಡೆಯ ಕೈಯೋ ಕಾಲೋ ಬಾಲನೋ ಅಂತ ಏನ್ ಹೇಳ್ತೀವಿ, ಬ್ಯೂಗಲ್ ರಾಕ್ ಅಂತೇಳಿ ಅದರ ಸನಿಹದಲ್ಲಿ ಸ್ವಲ್ಪ ದೂರದಲ್ಲಿ ಇನ್ನೊಂದು ಗೋಪುರ ಮಾಡಿದ್ರು. ಇದರ ಹಿಂದಿನ ಬಾಲ ಎಲ್ಲಿದೆ ಅಂತ ಹೇಳಿದ್ರೆ ಇವತ್ತಿನ ನಮ್ಮ ಬನ್ನೇರುಘಟ್ಟ ಬಂಡೆ ಇದೆಯಲ್ಲ, ಬಹುಶಃ ಅಲ್ಲೋಗಿ ನಿಲ್ಲುತ್ತೆ. ಅಂದ್ರೆ ಬನ್ನೇರುಘಟ್ಟದಿಂದ ಹಿಡಿದು ಇವತ್ತಿನ ಮೇಕ್ರಿ ಸರ್ಕಲ್, ಉಯ್ಯಾಲ ದಿಣ್ಣೆ ಅಂತ ನಾವೇನ್ ಕರಿತೀವಿ, ಇವತ್ತು ಅದು ಮೇಕ್ರಿ ಸರ್ಕಲ್ ಆಗಿದೆ ಅಲ್ಲಿವರೆಗೂ. ಹಾಗೇನೇನು ಇನ್ನೊಂದು ಸ್ವಲ್ಪ ಮಟ್ಟಿಗೆ ಅಲ್ಸೂರ್ ಕೆರೆ ಇದೆಯಲ್ಲ, ಅಲ್ಲಿನೂ ಒಂದು ಬಂಡೆ ಇದೆ. ಅದು ಕೂಡ ಈ ಬಂಡೆಯಿಂದ ಹರಿದು ಹೋಗಿರುವಂತ ಲಾವಾರಸ. ಅಂದ್ರೆ ಕೇಂದ್ರ ಬಿಂದು ಬೆನ್ನು ಈ ಬಂಡೆ, ಲಾಲ್ಬಾಗಿನ ಬಂಡೆ. ಈ ಪ್ರಾಂತ್ಯ ಇದೆಯಲ್ಲ ಅಂದ್ರೆ ಲಾಲ್ಬಾಗು, ಅಲ್ಸೂರ್ ಕೆರೆ, ಈ ಕಡೆ ಇದು ಮೇಕ್ರಿ ಸರ್ಕಲ್, ಬ್ಯೂಗಲ್ ರಾಕು ಮತ್ತೆ ಬನ್ನೇರುಘಟ್ಟ, ಇದಿಷ್ಟು ಇದೆಯಲ್ಲ ಒಂದು ಬಂಡೆಗೆ ಸಂಬಂಧಪಟ್ಟಂತ ಲಾವಾರಸ ಅಂತ ಹೇಳ್ಬೋದು. ಭೂಮಿ ಸೃಷ್ಟಿ ಆಗ್ಬೇಕಾದ್ರೆ ಭಾಗವೇ ಒಂದ್ ಕಡೆ ಜಾಸ್ತಿ ಹೋಗಿದೆ, ಒಂದ್ ಕಡೆ ಕಡಿಮೆ ಹೋಗಿದೆ, ಇನ್ನೂ ಕೆಲವು ಕಡೆ ಹೋಗಿರುತ್ತೆ. ಅದು ಎಲ್ಲಿ ಅಂತ ಗೊತ್ತಿಲ್ಲ, ಯಾಕೆಂದ್ರೆ ಬ್ರಿಟಿಷರು ಅಧಿಕೃತವಾಗಿ ಅದನ್ನ ಸರ್ವೆ ಮಾಡಿರೋದ್ರಿಂದ ಅದನ್ನ ನಾವು ಹೇಳ್ತಾ ಇದೀವಿ. ಇನ್ನೂ ಒಂದಷ್ಟು ಸರ್ವೆ ಮಾಡಿದ್ರೆ ಅದ್ರ ಭಾಗ ಇನ್ನೂ ಎಲ್ಲೆಲ್ಲಿ ಹೋಗಿದೆ, ಯಾಕೆಂದ್ರೆ ಅಮೀಬಾಗಿಯ ಶೇಪ್ ಇಲ್ವಲ್ಲ, ಹೇಗೆ ಅಂದ್ರೆ ಹಾಗೆ ಆಕಾರ ಪಡ್ಕೊಂಡಿರುತ್ತಲ್ಲ, ಹೀಗಾಗಿ ಅದು ಎಲ್ಲಿದೆ ಅಂತ ಹುಡುಕ್ಬೋದು. ಈ ಬಂಡೆಯ ಮೇಲೆ ಬೆಂಗಳೂರು ನಿಂತಿರೋದ್ರಿಂದ ನಾಡಪ್ರಭು ಕೆಂಪೇಗೌಡರು 1538ರಲ್ಲಿ ಬೆಂಗಳೂರನ್ನ ಕಟ್ಟಿದಾಗಿನಿಂದ ಇವತ್ತಿನವರೆಗೂ ಇಲ್ಲಿ ಯಾವುದೇ ರೀತಿಯ ನೈಸರ್ಗಿಕ ವಿಕೋಪ ನಡೆದಿಲ್ಲ.
ಭಾರಿ ಭೂಕಂಪ ನಡೆದಿಲ್ಲ. ನನಗೆ ತಿಳಿದ ಮಟ್ಟಿಗೆ 1984 ಈಗ ಒಂದು 41 ವರ್ಷಗಳ ಹಿಂದೆ ಅಕ್ಟೋಬರ್ನಲ್ಲಿ ಒಂದ್ಸಾರಿ ಭೂಮಿ ಗುಡುಗಿತ್ತಷ್ಟೇ. ಸಣ್ಣದಾಗಿ ಅದು ಬಿಟ್ರೆ ನಂಗೆ ತಿಳಿದ ಮಟ್ಟಿಗೆ ಇನ್ನು ಕೆಲವು ಸರಿ ಆಗಿರ್ಬೋದು. ಈಗ ನಾವು ಇದಕ್ಕೆ ಹೋಗ್ಬಿಟ್ರೆ ಯಾವ್ದೋ ಭೂಕಂಪ ನಿಯಂತ್ರಣ ಕೇಂದ್ರಕ್ಕೆ ಹೋಗ್ಬಿಟ್ರೆ ಅವರು ದಿನ ಕೊಡ್ತಾರೆ, ನಿನ್ನೆ ಇಷ್ಟ ಆಯ್ತು ಮೊನ್ನೆ ಇಷ್ಟ ಆಯ್ತು, ಅದು ಸಣ್ಣ ಪ್ರಮಾಣದಲ್ಲಿ ಆಗಿರುತ್ತೆ, ತೀವ್ರತೆ ಏನಿಲ್ಲ. ಆದ್ರೆ ತೀವ್ರತೆ ನನಗೆ ತಿಳಿದ ಮಟ್ಟಿಗೆ 1984 ಒಂಚೂರು ಎಲ್ರಿಗೂ ಅನುಭವ ಆಗಿತ್ತು. ಆ ರೀತಿ ಸಣ್ಣ ಪುಟ್ಟ ಭೂಕಂಪ ಬಿಟ್ರೆ, ಭೂಕಂಪನೂ ಅಲ್ಲ ಅದು, ಸುಮ್ನೆ ಒಂಚೂರು ಹಿಂಗೆ ಜಾಡ್ಸೋದು ಬಿಟ್ರೆ ಇಲ್ಲಿ ಯಾವುದೇ ರೀತಿಯ ನೈಸರ್ಗಿಕ ದುರಂತಗಳು ನಡೆದಿಲ್ಲ. ಸರ್ ಹಂಗಾದ್ರೆ ಬಂಡೆಯ ಮೇಲೆ ಇರುವಂತಹ ಈ ಬೆಂಗಳೂರಲ್ಲಿ ಟನಲ್ ತರಬೇಕು ಅಂತ ಹೇಳಿ ಬಂಡೆಯನ್ನೇ ಕೊರೆಯೋ ಪ್ರಯತ್ನಗಳಾಗ್ತಾ ಇದೆ. ಒಂದು ಪಕ್ಷ ಆ ಪ್ರಾಜೆಕ್ಟಿಗೆ ಚಾಲನೆ ಸಿಕ್ತು ಅಂದ್ರೆ ಕಥೆ ಏನು? ಕಥೆ ಏನಿಲ್ಲ, ಕಥೆ ಮುಕ್ತಾಯ ಆಗ್ಬಿಡುತ್ತೆ. ಯಾಕೆಂದ್ರೆ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಬೆನ್ನೆಲುಬು. ಬೆನ್ನೆಲುಬಿಗೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನೋಡಿ, ನಮ್ಮ ಬಹುತೇಕ ಇತಿಹಾಸದಲ್ಲಿ ಹುಡುಕಿದ್ರೆ ಎಲ್ಲಾ ರಾಜರುಗಳು ತೀರ್ಕೊಂಡಿರೋದು ಬೆನ್ನುಪನಿ ರೋಗದಿಂದ. ಬೆನ್ನುಪನಿ ರೋಗ ಅಂತ ನಾವು ಕರಿತೀವಿ. ಶ್ರೀರಂಗಪಟ್ಟಣದಲ್ಲಿದ್ದಂಥ ವಿಜಯನಗರದ ಕೊನೆಯ ರಾಯಭಾರಿ ಯಾರಿದ್ದ, ರಾಯಭಾರಿ ಅಲ್ಲ ಸಾಮಂತ ಇದ್ನಲ್ಲ ರಂಗರಾಯ ಅಂತೇಳಿ, ಅವನಿಗೆ ಬೆನ್ನುಪನಿ ರೋಗ ಬಂದಿತ್ತು. ಹಾಗೇನೇ ಹೈದರಾಲಿಗೆ ಬೆನ್ನುಪನಿ ರೋಗ ಬಂದಿತ್ತು. ಹೀಗೆ ಈ ರಾಜರುಗಳಿಗೆ ಬೆನ್ನುಪನಿ ರೋಗ ಬಂದಾಗ ಜೀವನೇ ಹೊಟ್ಟೋಗ್ಬಿಟ್ಟಿದೆ. ಅಂದ್ರೆ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಬೆನ್ನು, ನಮ್ಮ ಬೆನ್ನಿನ ಮೂಲ, ಬ್ಯಾಕ್ ಬೋನ್ ಅಂತ ನಾವು ಕರಿತೀವಿ. ಆ ಬಲವನ್ನೇ ನೀವು ಪುಡಿ ಮಾಡ್ಬಿಟ್ರೆ, ಅದ್ರ ಒಳಗಡೆನೆ ಸುರಂಗ ಮಾಡ್ಬಿಟ್ರೆ ಮನುಷ್ಯ ಹೋಗ್ಬಿಡ್ತಾನೆ. ಸೊ ಬೆಂಗಳೂರಿಗೆ ಬೆನ್ನೆಲುಬು ಯಾವುದು ಅಂತ ಹೇಳಿದ್ರೆ ಈ ಬಂಡೆ. ಬೆಂಗಳೂರಿನ ಸಾರಿಗೆ ನಿಯಂತ್ರಣ ನೀವು ಮಾಡ್ಬೇಕು ಅನ್ನೋದಾದ್ರೆ ಬೇರೆ ಬೇರೆ ಪರ್ಯಾಯಗಳಿದಾವೆ. ಅಲ್ಲಿಗೆ ನಾನು ಸಾರಿಗೆ ಪರ್ಯಾಯ ವ್ಯವಸ್ಥೆಗಳ ಬಗ್ಗೆ ಮಾತಾಡ್ತೀನಿ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು, ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ, ಜಲಸಂಪನ್ಮೂಲ ಸಚಿವರು, ಈ ರೀತಿ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ವಹಿಸ್ಕೊಂಡಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಒಬ್ಬ ಮಹತ್ವಾಕಾಂಕ್ಷಿ ಥರ ಕಾಣ್ತಾರೆ. ಬೆಂಗಳೂರನ್ನು ಇನ್ನೂ ಕೂಡ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತೀನಿ ಅನ್ನುವಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನನ್ನ ಗುರುಗಳು ಎಸ್.ಎಂ. ಕೃಷ್ಣ ಅವರು, ಅವ್ರ ಕನಸನ್ನು ನಾನು ಸಾಕಾರಗೊಳಿಸ್ತಾ ಇದ್ದೀನಿ, ಹೀಗೆ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿರೋದ್ರಿಂದಾಗಿ ನೀವು ಹೇಳ್ತಿದ್ರಲ್ಲ ಈ ಅಧ್ಯಯನ, ನೀವು ಹೇಳ್ತಿದ್ರ ಈ ಇತಿಹಾಸ, ಇದರ ಅರಿವಿಲ್ಲದೆ ಈ ಪ್ರಾಜೆಕ್ಟಿಗೆ ಎಸ್ ಅಂತ ಹೇಳಿದಾರ? ಹಾಗಾದ್ರೆ ಅಲ್ಲ, ಇದರ ಅರಿವು ಅವ್ರಿಗೆ ಇರಬೇಕು ಅಂತಲೂ ಏನಿಲ್ವಲ್ಲ. ಒಂದು ಈಗ ಏನಾಗುತ್ತೆ, ಅವ್ರಿಗೆ ಎಸ್.ಎಂ. ಕೃಷ್ಣ ಅವರು ಗುರುಗಳಿರ್ಬೋದು, ಅದು ಅವ್ರ ವೈಯಕ್ತಿಕ. ಇವರು ಇವತ್ತು ಮಂತ್ರಿಗಳಾಗಿರ್ಬೋದು, ಅದು ಸ್ವಲ್ಪ ದಿನ ಅಥವಾ ನಾಳೆ ಮುಖ್ಯಮಂತ್ರಿ ಆಗ್ಬೋದು ಇದು. ಆದರೆ ಬೆಂಗಳೂರು ಅನ್ನೋದು ಇದೆಯಲ್ಲ, 487 ವರ್ಷಗಳಿಂದ ಇದೆ. ಆಮೇಲೆ ಈ ಬೆಂಗಳೂರು ಎಸ್.ಎಂ. ಕೃಷ್ಣ ಅಂತ ಸಾವಿರಾರು ಜನರು ನೋಡಿದೆ, ಡಿ.ಕೆ. ಶಿವಕುಮಾರ್ ಅಂತ ಸಾವಿರಾರು ಜನರು ನೋಡಿದೆ. ಅದು ಮುಖ್ಯ ಆಗೋದಿಲ್ಲ. ಬೆಂಗಳೂರಿನ ಹಿತಾಸಕ್ತಿ ಬಂದಾಗ ನಾವು ಎಲ್ಲವನ್ನ ಪಕ್ಕಕ್ಕಿಟ್ಟು ಇದರ ಹಿತಾಸಕ್ತಿಯ ರಕ್ಷಣೆ ಕಡೆ ಮಾತ್ರ ನಾವು ಗಮನ ಕೊಡಬೇಕು. ಮೂಲ ಬೆಂಗಳೂರು ನಿವಾಸಿಗಳಿಗೆ ಈ ಟನಲ್ ಪ್ರಾಜೆಕ್ಟ್ ನಿಂದ ಆಗುವಂತಹ ಅನಾಹುತಗಳ ಅರಿವಿದೆಯಾ? ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ? ಅಲ್ಲ, ಇಲ್ಲಿ ಮೂಲ ಬೆಂಗಳೂರಿನ ನಾಗರಿಕರು ಅನ್ನೋದಕ್ಕಿಂತ ಯಾರ್ಯಾರು ಇದ್ರ ಬಗ್ಗೆ ಹೆಚ್ಚು ಜ್ಞಾನವನ್ನು ಹೊಂದಿದ್ದಾರೆ ಅವ್ರದನ್ನ ನಾವು ಪರಿಗಣಿಸಿ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಮೂಲ ಬೆಂಗಳೂರಿನವರು ಎಷ್ಟೋ ಜನರಿಗೆ ಈ ವಿಷಯಗಳು ಗೊತ್ತೇ ಇಲ್ಲ. ಹೌದು, ಅವ್ರಿಗೆ ಅವತ್ತಿನ ಸಮಸ್ಯೆ ಬಗೆಹರಿದ್ರೆ ಸಾಕು. ಅವತ್ತಿನ ಸಮಸ್ಯೆಗಳು ಬಗೆಹರಿಯೋದು ಅಂದ್ರೆ ಅದು ಬೇರೆ ವಿಚಾರ. ಆದ್ರೆ ಇಲ್ಲಿ ಮೂಲಭೂತವಾಗಿ ಬೆಂಗಳೂರಿನ ಆರೋಗ್ಯವನ್ನ ಹಾಳು ಮಾಡಿ ಅಥವಾ ಬೆಂಗಳೂರಿನ ಈ ಏನು ನೈಸರ್ಗಿಕ ವ್ಯವಸ್ಥೆ ಇದೆ ಇದನ್ನ ಹಾಳು ಮಾಡಿ ನಾವು ಸೌಲಭ್ಯ ಕೊಡೋದನ್ನ ಯಾರು ಒಪ್ಪಲ್ಲ. ಎಕ್ಸ್ಪರ್ಟ್ಸ್ ಅಂತ ಅಧ್ಯಯನ ಮಾಡದೆ ಪ್ರಾಜೆಕ್ಟ್ ಕೊಟ್ಬಿಡ್ತಾರ. ಇಲ್ಲಿ ಎಕ್ಸ್ಪರ್ಟ್ಸ್ ಅಂದ್ರೆ ಯಾರು, ಅದು ಬಹಳ ಮುಖ್ಯ ಆಗುತ್ತೆ. ಈ ಎಕ್ಸ್ಪರ್ಟ್ಸ್, ಈಗ ಮೊದ್ಲೆಲ್ಲ ನಾವೆಲ್ಲ ಸಣ್ಣವರಿದ್ದಾಗ ಏನಾದ್ರು ಕಾಯಿಲೆ ಬಂದ್ರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತಿದ್ವಿ. ಪ್ರತಿಯೊಂದು ಕಾಯಿಲೆಗೂ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಣ್ಣ ಬಣ್ಣದ ನೀರುಗಳನ್ನ ಕೊಡ್ತಾ ಇದ್ರು. ಕೆಂಪು, ಹಳದಿ, ನೀಲಿ ಈ ತರದ ನೀರ್ ಕೊಡೋರು. ಅಂದ್ರೆ ಸರ್ವರೋಗಕ್ಕೂ ಆ ಬಣ್ಣದ ನೀರೇನೆ ಮದ್ದಾಗಿತ್ತು. ಆದ್ರೆ ಇವತ್ತೇನಾಗಿದೆ, ಆಸ್ಪತ್ರೆಗೆ ಹೋದ್ರೆ 108 ಸ್ಕ್ಯಾನ್ಗಳು ಮಾಡಿಸ್ತಾರೆ. ಏನಕ್ಕೆ ಅಂದ್ರೆ ಒಂದೊಂದಕ್ಕೊಂದೊಂದು ಎಕ್ಸ್ಪರ್ಟ್ ಬಂದಿದ್ದಾರೆ. ಇಲ್ಲಿ ಯಾರು ಆ ಎಕ್ಸ್ಪರ್ಟ್ಸ್? ಆ ಎಕ್ಸ್ಪರ್ಟ್ಸ್ಗಳು ಇದುವರೆಗೂ ಕೊಟ್ಟಿರೋ ಸಲಹೆಗಳು ಸರಿ ಇದೆಯಾ ಇಲ್ವಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಎಕ್ಸ್ಪರ್ಟ್ ಜೊತೆಗೆ ಮೂಲ ನಿವಾಸಿಗಳು ಅಧ್ಯಯನ ಮಾಡಿರ್ತಾರಲ್ಲ ಇತಿಹಾಸಕಾರರು, ಅವರನ್ನು ಸೇರಿಸ್ಕೋಬೇಕು. ದುರಂತ ಏನೇ ಅಂದ್ರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಧಿಕಾರ ಇಲ್ಲ. ಖಂಡಿತ ನೈಜವಾಗಿ ಇತಿಹಾಸವನ್ನು ಅಧ್ಯಯನ ಮಾಡಬೇಕು ಅನ್ನೋದಕ್ಕೆ ಸರ್ಕಾರದ ವತಿಯಿಂದ ಅಧಿಕೃತವಾದಂತ ಒಂದು ಪ್ರಾಧಿಕಾರ ಇಲ್ಲ. ಕೆಲವು ಆಸಕ್ತಿ ಇತಿಹಾಸಕಾರರು ಒಂದು ಪ್ರಾಧಿಕಾರ ಮಾಡ್ಕೊಂಡಿದ್ದಾರೆ, ಅದ್ ಬೇರೆ ಪ್ರಾಧಿಕಾರ ಅಲ್ಲ, ಏನೋ ಒಂದು ಅಕಾಡೆಮಿ ಅಂತ ಏನೋ ಒಂದು ಮಾಡ್ಕೊಂಡಿದ್ದಾರೆ. ಆದ್ರೆ ಸರ್ಕಾರದ ವತಿಯಿಂದ ಒಂದು ಇತಿಹಾಸದ ಪ್ರಾಧಿಕಾರ ರಚನೆ ಮಾಡ್ಬಿಟ್ಟು ಅವರ ಮೂಲಕ ವರದಿ ತರಿಸ್ಕೋಬೇಕು. ಸರ್, ಆಡಳಿತ ಮಾಡುವಂತಹ ಸರ್ಕಾರದ ಜವಾಬ್ದಾರಿ ಎಷ್ಟಿರುತ್ತೋ ಸೇಮ್ ಟೈಮ್ ಇದೇ ಬೆಂಗಳೂರಲ್ಲಿ ಜೀವನ ಮಾಡ್ತಿರುವಂಥ ಜನಸಾಮಾನ್ಯರ ಜವಾಬ್ದಾರಿ ಕೂಡ ಅಷ್ಟೇ ಇರುತ್ತೆ. ಜನ ಏನಾದ್ರು ನಿರ್ಧಾರ ಮಾಡಬೇಕಾದ್ರೆ ಒಂದು 4 ಜನ ಅಭಿಪ್ರಾಯ ಕೇಳ್ತಾರೆ. ಸರ್ಕಾರ ಕೂಡ ಅಷ್ಟೇ ಹೊಣೆಗಾರಿಕೆ ಹೊಂದಿರೋದ್ರಿಂದಾಗಿ ಇಂಥದ್ದೊಂದು ಪ್ರಾಜೆಕ್ಟಿಗೆ ನಾವು ಕೈ ಹಾಕಿದ್ದೀವಿ, ನಿಮ್ಮ ಅಭಿಪ್ರಾಯವನ್ನು ನಮಗೆ ಸಲ್ಲಿಸಿ ಅಂತ ಹೇಳುವಂಥ ಮನೋಭಾವ, ಸೌಜನ್ಯ ಅಥವಾ
ಆ ಒಂದು ದೂರಾಲೋಚನೆ ಬೇಕಲ್ವಾ? ಇಲ್ಲ, ಆ ಕೆಲಸ ಮಾಡಿದ್ದಾರೆ. ಆ ಕೆಲಸ ಮಾಡಿದಾಗ ಏನಾಗುತ್ತೆ, ನಮ್ಮ ರಾಜ್ಯ ಸರ್ಕಾರಗಳು ಮಾಡುವಂಥ ಒಂದು ತಪ್ಪು, ಇವರೇ ಅಂತಲ್ಲ ಯಾವುದೇ ಸರ್ಕಾರ ಮಾಡಿದ್ರು ಒಂದು ಯಾವುದೋ ದೂರದಲ್ಲಿ ಒಂದು ಹಾಲ್ನಲ್ಲಿ ಕರೀತಾರೆ. ಅಲ್ಲಿ ಕೆಲವು ಈ ನಿವೃತ್ತ ಅಧಿಕಾರಿಗಳ ಹಾವಳಿ ಎಷ್ಟಿದೆ ಅಂದ್ರೆ ಎಲ್ಲದಕ್ಕೂ ಈ ನಿವೃತ್ತ ಅಧಿಕಾರಿಗಳು ಅಥವಾ ಇನ್ ಕೆಲವರು ವಿದೇಶ ಪ್ರವಾಸಗಳನ್ನ ಮಾಡ್ಕೊಂಡ್ ಬಂದಿರ್ತಾರಲ್ಲ, ಕೆಲವರು ಈ ಉದ್ಯಮಿಗಳಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರ ಸಾಧನೆಗಳನ್ನ ಅವರ ಕ್ಷೇತ್ರದಲ್ಲಿ ನಾವು ಗೌರವಿಸೋಣ, ಅವ್ರುಗಳು ಬಂದು ಅಲ್ಲಿ ಚರ್ಚೆಗಳನ್ನ ಮಾಡ್ತಾರೆ. ಆಮೇಲೆ ಅಲ್ಲಿ ಚರ್ಚೆಗಳು ಕನ್ನಡದಲ್ಲಿ ನಡೆಯಲ್ಲ, ಬಹುತೇಕ ಆಂಗ್ಲ ಭಾಷೆನಲ್ಲಿ ನಡೆಯುತ್ತೆ. ಮತ್ತೆ ಅಲ್ಲಿ ಚರ್ಚೆ ಯಾವ ಮಟ್ಟಕ್ಕೆ ಅಂದ್ರೆ, ಹೊರಗಡೆಯಿಂದ ಯಾರಾದ್ರೂ ಒಬ್ಬ ಸಾಮಾನ್ಯ ಬೆಂಗಳೂರಿನ ಮೂಲ ನಿವಾಸಿ ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದ್ಬಿಟ್ರೆ ಇಲ್ಲೇನೋ ಅದ್ಭುತವಾದಂತ ನೊಬೆಲ್ ಪ್ರಶಸ್ತಿ, ನೊಬೆಲ್ ವಿಷಯ ಚರ್ಚೆ ಆಗ್ತಿದೆ ಅನ್ನೋ ಮಟ್ಟಕ್ಕೆ ಅಲ್ಲಿರುತ್ತೆ. ಅಲ್ಲಿ ಏನೂ ನಡೆದಿರಲ್ಲ. ಕೆಲವು ಸಿನಿಮಾ ನಟರುಗಳು, ಕೆಲವು ಕಿರುತೆರೆ ನಟರುಗಳು, ಕೆಲವು ಪತ್ರಕರ್ತರು, ಇವರೆಲ್ಲ ಸೇರ್ಕೊಂಡು ಅಲ್ಲಿ ವಾತಾವರಣ ಹೆಂಗ್ ಸೃಷ್ಟಿ ಮಾಡ್ತಾರೆ ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಇಲ್ಲ, ಹಿಂಜರಿಕೆ ಆಗ್ಬಿಡುತ್ತೆ. ಅದು ಆ ರೀತಿ ಅಲ್ಲ. ಸರಿಯಾಗಿ ಇದನ್ನ ಹಲವು ದಿನ ತಗೋಬೇಕು. ಆಮೇಲೆ ಇದು ಒಂದಿನ 2 ದಿನ ಚರ್ಚೆನಲ್ಲಿ ಆಗುವಂಥದ್ದಲ್ಲ. ಬಹಳ ಮುಖ್ಯವಾಗಿ ಭೂಗರ್ಭ ಶಾಸ್ತ್ರಜ್ಞರು ಅಂತ ಇರ್ತಾರೆ, ಅವರ ವರದಿಯಲ್ಲಿ ಬಹಳ ಮುಖ್ಯ ಆಗುತ್ತೆ. ಬೆಂಗಳೂರಿನಲ್ಲಿ ನೀವು 1 ಅಡಿ ಭೂಮಿ ಅಗಿಬೇಕು ಅಂದ್ರೂ ಅದರ ಅಧಿಕೃತ ವಕ್ತಾರರು ಯಾರು ಅಂದ್ರೆ ಭೂಗರ್ಭ ಶಾಸ್ತ್ರಜ್ಞರು. ಬೇರೆ ಇನ್ಯಾವುದೋ ಸಾರಿಗೆ ನಿಪುಣ ಅಲ್ಲ, ಇನ್ಯಾವುದೋ ವೈದ್ಯ ನಿಪುಣ ಅಲ್ಲ, ಇನ್ಯಾವುದೋ ಉದ್ಯಮ ನಡೆಸಿರೋ ವ್ಯಕ್ತಿ ಅಲ್ಲ, ಅವ್ರ ಕ್ಷೇತ್ರದ ಅವ್ರ ನಿಪುಣರು. ಇದಕ್ಕಲ್ಲ, ನೀವು ಭೂಮಿಯನ್ನು ಅಗಿಬೇಕಾದ್ರೆ ಆ ಭೂಗರ್ಭ ಶಾಸ್ತ್ರಜ್ಞರ ವರದಿಯನ್ನು ಮೊದಲು ತರಿಸ್ಕೋಬೇಕು. ಈಗ ಅದರ ಪ್ರಕಾರ ಭೂಗರ್ಭದ ಶಾಸ್ತ್ರಜ್ಞರ ವರದಿ ಏನ್ ಹೇಳುತ್ತೆ ಅಂದ್ರೆ, ಬೆಂಗಳೂರು ನಿಂತಿರೋದೇ ಆ ಬಂಡೆ ಮೇಲೆ ಅಂತ. ಆ ಬಂಡೆಗೆ ಯಾವುದೇ ರೀತಿಯ ಅಪಾಯ ಆಗದೆ ಇರೋ ಹಾಗೆ ನೀವು ಕಾಮಗಾರಿಗಳನ್ನ ಮಾಡ್ಬೇಕಾಗುತ್ತೆ. ಬಂಡೆಗೆ ಅಪಾಯ ಯಾವ್ದ್ರಿಂದ ಆಗುತ್ತೆ? ದೊಡ್ಡ ಈಗ ನಾವು ಮೆಟ್ರೋ ಹಾಕಿದ್ವಿ, ಹೌದು, ಎಷ್ಟು ಇದರ ಪರಿಣಾಮ ಇವತ್ತು ಗೊತ್ತಾಗಲ್ಲ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸರ್, ನಂಗೆ ಕಡೆದಾಗಿ ಪ್ರಶ್ನೆ ಕೇಳಲೇಬೇಕು ಅಂತ ಅನಿಸ್ತು. ನೀವು ಮಾತಾಡ್ಬೇಕಾದ್ರೆ ಹಲವಾರು ಸಂದರ್ಭದಲ್ಲಿ ನೀವು ಮಾತಾಡ್ಬೇಕಾದ್ರೆ ಕೆಂಪೇಗೌಡರ ಬಗ್ಗೆ, ಅವರ ಸೇವೆ ಬಗ್ಗೆ, ಅವರ ಯೋಚನೆ ಬಗ್ಗೆ, ಅವರ ದೂರದೃಷ್ಟಿ ಬಗ್ಗೆ ಹೇಳಿರೋದ್ರಿಂದಾಗಿ ಅವ್ರು ಕಟ್ಟಿದ ನಾಡು ಅಂಥೇಳಿ ಬಹಳ ಉತ್ಸಾಹದಿಂದ ನೀವು ಮಾತಾಡ್ತಿರ್ತೀರಿ. ಇಂತಹ ಪ್ರಾಜೆಕ್ಟ್ಗಳನ್ನು ಹೊಸದನ್ನು ತುರ್ಕುವಾಗ ಅವರ ಆತ್ಮ ನಲ್ಗೋದಿಲ್ವಾ ಸರ್? ಖಂಡಿತವಾಗಿಯೂ ನಲ್ಗುತ್ತೆ. ಅವ್ರದ್ದೊಬ್ಬರದೇ ಅಲ್ಲ, ಈ ಬೆಂಗಳೂರನ್ನು ಕಟ್ಟಿದ್ದವರು ಅವ್ರ ಕಾಲದಿಂದ ನಂತರ ಬಂದಂಥ ಕೆಲವರೆಲ್ಲ ಸೇವೆ ಸಲ್ಲಿಸಿದ್ದಾರೆ. ಎಲ್ಲರ ಆತ್ಮವು ಕೂಡ ನಲ್ಗುತ್ತೆ. ಏನು ನಾವು ಕಟ್ಟಿ ಬೆಳೆಸಿದಂಥ ಈ ಬೆಂಗಳೂರು ಈ ರೀತಿ ಆಗ್ಬಿಡ್ತಲ್ಲ, ಇಂಥವ್ರ ಕೈಗೆ ನಾವು ಕೊಟ್ಬಿಟ್ವಲ್ಲ, ಆಮೇಲೆ ಇವ್ರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಖಂಡಿತವಾಗಿ ಅವ್ರ ಆತ್ಮ ನಲ್ಗುತ್ತೆ. ಆದರೆ ಅವ್ರ ಆತ್ಮ ನಲ್ಗಿರೋದು ನಮಗೆ ಗೊತ್ತಾಗಲ್ಲ. ನಮ್ಗೆ ಇದು ಯಾವಾಗ ಗೊತ್ತಾಗುತ್ತೆ ಅಂದರೆ, ಇವರು ಸುರಂಗವನ್ನು ಕೊರೆದಾಗ ಅಕಸ್ಮಾತ್ ಇದು ಆಗಬಾರ್ದು ಅಂತ ನಾನು ಬಯಸ್ತೀನಿ, ಅಕಸ್ಮಾತ್ ಏನಾದರೂ ಅವಘಡ ಆದಾಗ ಇದು ಗೊತ್ತಾಗುತ್ತೆ. ಆಮೇಲೆ ಇದು ಗೊತ್ತಾಗೋದು ತಕ್ಷಣ ಗೊತ್ತಾಗಲ್ಲ, ಮುಂದಿನ ಜನಾಂಗಕ್ಕೆ ಇದು ಗೊತ್ತಾಗುತ್ತೆ. ಅಂದ್ರೆ ಇನ್ನೊಂದು 50 ವರ್ಷ ಆಗ್ಬೋದು, 60 ವರ್ಷ ಆಗ್ಬೋದು, ಅವಾಗೆಲ್ಲೋ ಒಂದ್ ಕಡೆ ಭೂಕುಸಿತ ಉಂಟಾಗ್ಬೋದು. ಈಗಲೇ ನಾವು ಅಲ್ಲಲ್ಲಿ ನೋಡ್ತಾ ಇದೀವಿ. ಅಲ್ಲ, ಅವರು ಹಂಗೆ ಯೋಚನೆ ಮಾಡಿದ್ರೆ ಸರ್, ಸ್ವಾರ್ಥದಲ್ಲಿ ಯೋಚನೆ ಮಾಡಿದ್ರೆ ಇವತ್ತು ನಾವಿರಕ್ಕಾಗ್ತಿತ್ತು. ಈಗ ನಾನು ಒಂದು 5 ವರ್ಷದ ಹಿಂದೆ ನಮ್ಮ ಬಸವೇಶ್ವರನಗರ ಕುರುಬಳ್ಳಿ ಮೇನ್ ರೋಡಲ್ಲಿ ಒಂದು ಕಟ್ತಾ ಇರೋ ಕಟ್ಟಡ ವಾಲ್ ಬಿಡ್ತು. ಆತರ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಒಂದೊಂದು ಕಟ್ಟಡಗಳು ವಾಲ್ತಾ ಇದಾವೆ. ಕಾರಣ ಏನು ಅಂದ್ರೆ, ಅಡಿಯಲ್ಲಿ ಮಣ್ಣು ಸಡಿಲಾಗ್ತಾ ಇದೆ. ಸಡಿಲಾಗಿರೋದಕ್ಕೆ ಅಲ್ಲಿ ಸುರಂಗ ಹೋಗದೆ ಇರೋದ್ ಕಾರಣ ಇರ್ಬೋದು, ಆದ್ರೆ ಇನ್ನೆಲ್ಲೋ ಸುರಂಗ ಹೋಗಿರುತ್ತಲ್ಲ, ಆ ಸುರಂಗಕ್ಕೆ ಇಲ್ಲಿಂದ ನೀರು ಹರಿದೋಗಿರುತ್ತೆ, ಅಂತರ್ಜಲ. ಈಗ ಒಂದು ಹೆಬ್ಬಾಳದಲ್ಲಿ ಏನೋ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅದು ಹೆಬ್ಬಾಳಕ್ಕೆ ಅಲ್ಲ, ನಮ್ಮಲ್ಲಿ ಒಂದು ಪರಿಸರವಾದಿಗಳು ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಒಂದು ಚಿಟ್ಟೆ, ನಮ್ಮ ಮನೆಯ ಮೇಲಿರುವಂತ ಗಿಡದಲ್ಲಿ ಬರುವಂತ ಒಂದು ಚಿಟ್ಟೆ ಸತ್ತೋದ್ರೆ ನಮ್ಮ ಒಂದು ಭೂಮಿಯ ಒಂದು ದಿನದ ಆಯುಷ್ ಕಡಿಮೆ ಆಯ್ತು ಅಂತ ಲೆಕ್ಕ. ಈ ಚಿಟ್ಟೆಗೂ ಭೂಮಿ ಆಯುಷಿಗೂ, ಈ ಚಿಟ್ಟೆಗೂ ಈ ನಮ್ಮ ಪಶ್ಚಿಮ ಘಟ್ಟದ ಪರಿಸರಕ್ಕೂ ಸಂಬಂಧ ಇದೆ. ಈ ಚಿಟ್ಟೆಗೂ ಹಿಮಾಲಯದ ಪರಿಸರಕ್ಕೂ ಸಂಬಂಧ ಇದೆ. ಒಂದು ಇಲಿ ಸತ್ತೋದ್ರೆ ಏನೋ ಒಂದು ಪರಿಸರದಲ್ಲಿ ಏನೋ ಒಂದು ಅವಘಡ ಆಗುತ್ತೆ ಅಂತ. ಒಂದು ಹೆಗ್ಣ, ನಾವು ಹೆಗ್ಣ ಅಂತ ಹೇಳ್ಬಿಡ್ತೀವಿ, ಅದು ಸಾಯ್ಬೇಕಾದ್ರೆ ಏನೋ ಒಂದು ಕಾರಣ ಇರುತ್ತೆ. ಒಂದು ಚಿಟ್ಟೆ ಹೆಚ್ಚು ಕಮ್ಮಿ ಆದ್ರೆ ಒಂದು ಕಾರಣ ಇರುತ್ತೆ. ಇವೆಲ್ಲವನ್ನ ತಿಳ್ಕೊಂಡು ಬೆಂಗಳೂರಿನಲ್ಲಿ ಈ ಸುರಂಗ ಮಾರ್ಗಗಳನ್ನು ನಿಲ್ಲಿಸ್ಬಿಟ್ಟು ಬೇರೆ ರೀತಿಯಲ್ಲಿ, ಆಮೇಲೆ ಆದಷ್ಟು ವಾಹನಗಳ ದಟ್ಟಣೆ ಕಡಿಮೆ ಆಗೋದಕ್ಕೆ ಕೆಲವೊಂದು ಸಲಹೆಗಳಿದಾವೆ. ಒಂದೇ ಟೈಮಲ್ಲಿ ಎಲ್ಲ ಶಾಲೆಗಳನ್ನ ತೆರೆಯೋದು, ಒಂದೇ ಟೈಮಲ್ಲಿ ಕಚೇರಿಗಳು ಕೆಲಸ ಮಾಡೋದು. ಈಗ ಎಲ್ಲ ಸೌಲಭ್ಯಗಳಿರೋದ್ರಿಂದ ಮನೆಗಳಲ್ಲಿ ಕೂತ್ಕೊಂಡು ಮಾಡ್ಬೋದು. ಕೆಲವೊಂದನ್ನು ಯಾಕೆ ನಾವು ಸರ್ಕಾರಿ ಕಚೇರಿಗಳಿಗೆ ಹೋಗ್ಬೇಕು, ಅದನ್ನ ನಿಲ್ಲಿಸ್ಬೋದು. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ಬೇಕಾದ್ರೆ ಈಗ ಮೆಟ್ರೋ ಇದೆಯಲ್ಲ, ಮೆಟ್ರೋದಲ್ಲೇ ನೀವು ಪಾರ್ಸಲ್ ಸರ್ವಿಸ್ ಅನ್ನು ಮಾಡಿ ಅದೇ ಟ್ರ್ಯಾಕ್ ಅನ್ನ ಬಳಸ್ಕೊಂಡು ನೀವು ಒಂದ್ ಎಕ್ಸ್ಟ್ರಾ ಬೋಗಿ ಹಾಕಿ. ಈಗ ತುಂಬಾನೇ ಕೊರಿಯರ್ ಎಲ್ಲ ಮಾಡ್ತಾರಲ್ಲ ಹುಡುಗರು, 2 ವೀಲರ್ ಓಡಾಡ್ತಾರಲ್ಲ, ನೀವು ಮೆಟ್ರೋದಲ್ಲಿ ಆ ಸರ್ವಿಸ್ ಕೊಡಿ. ಈಗ ರೈಲ್ ನಲ್ಲಿ ಗೂಡ್ಸ್ RMS ಅಂತ ಇಲ್ವಾ, ಅದೇ ತರ ಮೆಟ್ರೋದಲ್ಲಿ ಒಂದೊಂದು ಸೇರಿಸಿ ಸಣ್ಣ ಲಗೇಜ್ ಗಳನ್ನ ಅಲ್ಲಿ ಕಳಿಸಿ, ಪತ್ರಗಳನ್ನ ಅಲ್ಲಿ ಕಳಿಸಿ, ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗೋದಕ್ಕೆ ಔಷಧಿಗಳು ಮತ್ತೊಂದು. ಆಮೇಲೆ ಮೆಟ್ರೋನ ಸರಿಯಾಗಿ ಬಳಸ್ಕೊಂಡ್ರೆ ಆಂಬುಲೆನ್ಸ್ಗಳಿಗೆ ಮಾರ್ಗ ಮಾಡ್ಕೊಡ್ಬೋದು.
100% ನಿಜ. ಏನು ಈ ಮೆಟ್ರೋ ಈಗ ಏನು ಇದೆಯಲ್ಲ ಅದ್ರ ಮೇಲ್ಗಡೆಗೆ ಇನ್ನೊಂದು ಸ್ವಲ್ಪ ಎಲ್ಲ ಸ್ಟೇಷನ್ಗಳನ್ನು ಸ್ವಲ್ಪ ಎತ್ತರಕ್ಕೆ ಮಾಡಬೇಕಾಗುತ್ತೆ. ಇನ್ನೊಂದು ಎತ್ತರದ ಒಂದು ಹೈ ಎಲಿವೇಶನ್ ಏನೋ ಕರೀತಾರೆ, ಮಾಡಿಬಿಟ್ಟು ಆಂಬ್ಯುಲೆನ್ಸ್ಗೆ ಬಿಡಿ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಮೆಟ್ರೋ ಇದೆಯೋ ಅಲ್ಲೆಲ್ಲ ಆಂಬ್ಯುಲೆನ್ಸ್ಗೆ ಒಂದು ರೂಟು, ಇದಕ್ಕೆ ಡಿಸ್ಟರ್ಬ್ ಆಗದವ್ರಿಗೆ, ತೊಂದರೆ ಆಗದವ್ರಿಗೆ ಇನ್ನೊಂದು ಮಾಡಿದ್ರೆ ಕನಿಷ್ಠ ಪಕ್ಷ ಆಂಬ್ಯುಲೆನ್ಸ್ ಅಲ್ಲಿ ಬರುತ್ತೆ. ಯಶವಂತಪುರದಲ್ಲೋ ಎಲ್ಲೋ ಒಂದು ಕಡೆ ಆಂಬ್ಯುಲೆನ್ಸ್ ಎಂಟರ್ ಆದರೆ ಇನ್ಯಾವುದೋ ಒಂದು ಆಸ್ಪತ್ರೆಗೆ ಇದಾಗುತ್ತೆ. ನಿಜ. ಈ ರೀತಿ ಆಲೋಚನೆ ಇರುವ ಸೌಲಭ್ಯಗಳನ್ನ ಬಳಸ್ಕೊಂಡು, ಅಥವಾ ಮೆಟ್ರೋ ಕೆಳಗಡೆ ಏನಿದೆಯಲ್ಲ, ಹಿಂದೆ ನ್ಯಾನೋ ಅದು ಗೊತ್ತಿಲ್ಲ ನನಗೆ, ಇನ್ನೊಂದು ಯಾವುದೋ ಒಂದು ಮೆಟ್ರೋ ಪರ್ಯಾಯವಾಗಿ ಹೇಳಿದ್ರಲ್ಲ, ಅದನ್ನ ಮಾಡ್ಬೇಕು ಅಂತ ಹೇಳಿ. ಆ ಮೆಟ್ರೋ ಕೆಳಗಡೆ ಸಾಧ್ಯ ಆಗುತ್ತಾ ನೋಡಿ. ಆಂಬ್ಯುಲೆನ್ಸ್ ಒಂದು ಜಾಗ ಮಾಡಿದ್ರೆ ಅರ್ಧ ಸಮಸ್ಯೆ ಬೆಂಗಳೂರಿನಲ್ಲಿ ಬಗೆಹರಿಯುತ್ತೆ. ನೀವು ಆಂಬ್ಯುಲೆನ್ಸ್ ಒಂದು ಸಮಸ್ಯೆ ಹೇಳ್ತೀನಿ ಕೇಳಿ. ಇವತ್ತು ಏನಾದರೂ ಬಸವೇಶ್ವರ ಸರ್ಕಲ್ ವಿಧಾನಸೌಧ ಹಿಂಭಾಗ ಹೋಗ್ಬಿಟ್ರೆ 5 ನಿಮಿಷಕ್ಕೆ 2 ಆಂಬ್ಯುಲೆನ್ಸ್ ಬರ್ತಾ ಇರುತ್ತೆ. ಆಮೇಲೆ ಆಂಬ್ಯುಲೆನ್ಸ್ಗೇನೋ ನಾವು ಮಾನವೀಯ ದೃಷ್ಟಿಯಿಂದ ಜಾಗ ಮಾಡ್ಕೊಡ್ಬೋದು. ಈ ನಡೆದಾಡೋ ಇವ್ರಿದಾರಲ್ಲ ಮಂತ್ರಿಗಳು, ಇವ್ರಿಗೋಸ್ಕರ ಗಂಟೆಗಟ್ಟಲೆ ನಿಲ್ಲಿಸ್ಬಿಡ್ತಾರೆ. ಮುಖ್ಯಮಂತ್ರಿ ಅಲ್ಲೆಲ್ಲೋ ಬರ್ತಾರೆ ಅಂದ್ರೆ ಇಲ್ಲಿ 1 ಗಂಟೆ ನಿಲ್ಲಿಸ್ಬಿಡ್ತಾರೆ. ಅದನ್ನೆಲ್ಲ ನಿಲ್ಲಿಸ್ಬೇಕು ಅಂದ್ರೆ ಪರ್ಯಾಯ ಮಾಡಿ. ಮುಖ್ಯಮಂತ್ರಿಗಳಿಗೆ ವಿಧಾನಸೌಧ ಪಕ್ಕದಲ್ಲೇ ಮಂತ್ರಿಗಳಿಗೆಲ್ಲ ಮನೆ ಮಾಡ್ಕೊಡಿ. ರೇಸ್ ಕೋರ್ಸ್ ಇದೆಯಲ್ಲ, ರೇಸ್ ಕೋರ್ಸ್ ಜಾಗ ಬಳಸ್ಕೊಳ್ಳಿ. ಅಲ್ಲಿಂದ RC ಕಾಲೇಜ್ ಕೆಳಗಡೆ ಬೇಕಾದ್ರೆ ಒಂದು ರೋಡ್ ಅನ್ನ ಇವ್ರಿಗೂ ಮಂತ್ರಿ, ಆಮೇಲೆ ಎಲ್ಲಾ ಸರ್ಕಾರಿ ಅಧಿಕಾರಿಗಳಿಗೆ ಇದೆಲ್ಲ ನಾವು ಸಲಹೆ ಬಹಳ ವರ್ಷಗಳ ಹಿಂದೆನೆ ಕೊಟ್ಟಿದ್ದೆ. ಏನಂತ, ರೇಸ್ ಕೋರ್ಸ್ ಖಾಲಿ ಜಾಗ ಇದೆ, ಆ ರೇಸ್ ಕೋರ್ಸ್ನವ್ರಿಗೆ ಹೊರಗಡೆ ಶಿಫ್ಟ್ ಆಗೋದಕ್ಕೆ ಜಾಗ ಕೊಟ್ಟಿದ್ದಾರೆ. 106 ಎಕರೆ ಚಿಕ್ಕ ಜಾಲದ ಹತ್ರ ಕೊಟ್ಟಿದ್ದಾರೆ. ಅವ್ರನ್ನ ಅಲ್ಲಿ ಕಳಿಸಿ ಈ ರೇಸ್ ಕೋರ್ಸ್ನಲ್ಲಿ ಎಲ್ಲಾ ಮಂತ್ರಿಗಳಿಗೆ, ಎಲ್ಲಾ ಉನ್ನತ ಅಧಿಕಾರಿಗಳಿಗೆ ಕ್ವಾರ್ಟರ್ಸ್ ಮಾಡಿ. ಅಲ್ಲಿಂದ ಅವ್ರು ನಡ್ಕೊಂಡು ವಿಧಾನಸೌಧಕ್ಕೆ ಬರ್ಬೋದು. ನಡ್ಕೊಂಡ್ ಬರ್ಲಿ ಬಿಡಿ, ಒಬ್ಬ ಮುಖ್ಯಮಂತ್ರಿ ನಡ್ಕೊಂಡ್ ಬಂದ್ರೆ ಏನ್ ಜಗತ್ತೇನ್ ಬಿದ್ದೋಗೋದಿಲ್ಲ. ಅವ್ರಿಗೆ ಒಂದು ಪರ್ಯಾಯ ಮಾರ್ಗ ಮಾಡ್ಕೊಡಿ. ಇಲ್ಲ ಇದು ಏನ್ ಹೇಳ್ತೀವಿ ಹೈ ಎಲಿವೇಟೆಡ್ ಇದೆಲ್ಲ ಮಾಡ್ಕೊಡಿ. ಹೋಗ್ಲಿ, ಕಚೇರಿ ಬರ್ಲಿ, ಕೆಲಸ ಮಾಡ್ಲಿ, ಇಲ್ಲಿ ಹೋಗಿ ಇವರ ಕ್ವಾರ್ಟರ್ಸ್ ನಲ್ಲಿ ವಾಸ ಮಾಡ್ಲಿ. ಕರ್ತವ್ಯ ನಿರ್ವಹಿಸಿ. ಕಾರ್ಮಿಕರಿಗೆಲ್ಲ ನಾವು ಕ್ವಾರ್ಟರ್ಸ್ ಕೊಟ್ಟಿದೀವಿ, ಈ ಮಂತ್ರಿಗಳಿಗೆ ಅಲ್ಲೆಲ್ಲೋ ಕೊಟ್ಟಿದೀವಿ. ಅದ್ರ ಬದಲು ರೇಸ್ ಕೋರ್ಸ್ ಎಲ್ಲ ಒಂದೇ ಕಡೆ ಕೊಟ್ಬಿಡಿ, ಅಲ್ಲಿಂದ ಅಲ್ಲಿ ನಡ್ಕೊಂಡ್ ಬರ್ತಾರೆ. ಅದೇನ್ ದೊಡ್ಡ ಸಮಸ್ಯೆ ಏನಾಗೋದಿಲ್ಲ. ಅರ್ಧ ಈ ಮಂತ್ರಿಗಳ ಓಡಾಟವನ್ನ ಕಮ್ಮಿ ಮಾಡ್ಬೋದು, ಈ ಮುಖ್ಯಮಂತ್ರಿಗಳ ಓಡಾಟ ಕಮ್ಮಿ ಮಾಡ್ಬೋದು. ಆಮೇಲೆ ಮುಖ್ಯಮಂತ್ರಿಗಳು ಓಡಾಡ್ಬೇಕಾ, ಬೆಂಗಳೂರಿನಲ್ಲಿ ಎಲ್ಲಾ ಕಡೆ ಓಡಾಡೋದಲ್ಲ, ಅವ್ರಿಗೊಂದು ಹೆಲಿಕಾಪ್ಟರ್ ಇದೆ, ಹೆಲಿಕಾಪ್ಟರ್ ಅಲ್ಲಿ ಓಡಾಡ್ಲಿ. ಇದನ್ನ ನಿವಾರಣೆ ಮಾಡ್ಬೋದಾ? ಅಧಿಕಾರಿಗಳು ನಿವಾರಣೆ ಮಾಡ್ಬೋದಾ? ಪೊಲೀಸ್ ಇಲಾಖೆನಲ್ಲಿ ಸಾರಿಗೆ ಸಂಪರ್ಕ ಏನ್ ನೋಡ್ಕೊಂತಾರೆ ಅವ್ರಿಗೆಲ್ಲ ನೀನು ಟ್ರಾಫಿಕ್ ಕಂಟ್ರೋಲ್ ಮಾಡಪ್ಪ, ಫೈನ್ ಹಾಕ್ಬೇಡ ಅಂತ ಹೇಳಿ. ಫೈನ್ ಹಾಕೋದನ್ನ RTO ಕೊಡಿ. ಹೌದು, ಇಲ್ಲಿ ಏನಾಗಿದೆ, ಈ ಫೈನ್ ಅನ್ನೋದು ಒಂದು ದೊಡ್ಡ ದಂಧೆ ಆಗ್ಬಿಟ್ಟಿದೆ. ಸೊ ಇವೆಲ್ಲವೂ ಸಮಸ್ಯೆಗಳು ಬಂದು ಈ ರೀತಿಯ ಸಾರಿಗೆ ಸಮಸ್ಯೆಗಳು ಉದ್ಭವ ಆಗ್ಬಿಟ್ಟಿದ್ದಾವೆ. ಆಮೇಲೆ ಆದಷ್ಟು ಅವ್ರವ್ರ ಇದು ಒಂದು ಕಾನೂನು ಕೂಡ ಸರ್ಕಾರ ತಂದಿತ್ತು. ಏನದು, ಅವ್ರವ್ರ ಮನೆಯ ವ್ಯಾಪ್ತಿನಲ್ಲೇ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸ್ಬೇಕು ಅಂತ. 5 ಕಿಲೋಮೀಟರ್ ವ್ಯಾಪ್ತಿ ನೀವು ಅಲ್ಲೇ ಸೇರಿಸಿ. ಯಾಕೆ ನೀವು ಇಲ್ಲಿಂದ ಇನ್ನೆಲ್ಲೋ ಇದು ಮಾಡ್ತೀರಾ? ಕೆಲವು ಹಕ್ಕುಗಳನ್ನ ನೀವು ಕೇಳ್ಬೇಕಾದ್ರೆ ಕೆಲವು ತ್ಯಾಗವನ್ನು ಮಾಡ್ಬೇಕಾಗುತ್ತೆ. ನಿಮ್ಮ ಅಕ್ಕಪಕ್ಕದಲ್ಲೇ ನೀವು ಸೇರಿಸಿ. ಇಲ್ಲಿ ನೀವು ಮನೆ ಮಾಡ್ಕೊಂಡಿದ್ದೀರಲ್ವಾ, ಯಾಕೆ ನೀವು ನಿಮ್ಮ ಮಗುನ ಹೌದು ಅವ್ರನ್ನ ಯಾಕೆ ದೂರದ ಎಲ್ಲೋ ಸೇರಿಸ್ಬೇಕು? ಅದನ್ನೆಲ್ಲ ನಿಯಂತ್ರಣ ತರಬೇಕು. ಸೊ ಹೀಗೆ ಹಲವಾರು ವಿಷಯಗಳಿದಾವೆ. ಇದು ಒಂದು ಮಾತು ಹೇಳ್ಬಿಟ್ಟು ನಾನು ಮಾತು ಮುಗಿಸ್ಬಿಡ್ತೀನಿ. 80ನೆಯ ದಶಕದಲ್ಲಿ ಇರಾನ್ ಇರಾಕ್ ವಾರ ಆಯ್ತು. ಬಹಳ ದೊಡ್ಡ ಪ್ರಸಿದ್ಧಿ, ವರ್ಲ್ಡ್ ವಾರ್ 3 ಆಗ್ಬಿಡುತ್ತೆ ಅನ್ನೋ ಮಟ್ಟಕ್ಕಿತ್ತು. ಏನದು, ಇರಾನ್ಗೂ ಯಾವುದೋ ಒಂದು ವಿಷಯದಲ್ಲಿ ಭಿನ್ನಾಭಿಪ್ರಾಯ ಬಂದ್ಬಿಟ್ಟು ಇವರ ಪೆಟ್ರೋಲ್ ಬಾವಿಗೆ ಅವ್ರ ಬೆಂಕಿ ಹಾಕೋದು, ಅವ್ರ ಪೆಟ್ರೋಲ್ ಬಾವಿಗೆ ಇವ್ರ ಬೆಂಕಿ ಹಾಕ್ತಾ ಇದ್ರು. ಸೊ ಅಲ್ಲಿ ಏನಾಯ್ತು, ಒಂದು ಹತ್ಕೊಂಡು ಉರಿತಾ ಇತ್ತು ವರ್ಷಾನ್ಗಟ್ಲೆ. ಅದನ್ನ ಆರಿಸ್ಬೇಕು, ಅದನ್ನ ನಿವಾರಣೆ ಮಾಡ್ಬೇಕು ಅಂದ್ಬಿಟ್ಟು ಇರಾಕ್ನವರ ಅಮೆರಿಕದ ಯಾರೋ ಒಬ್ಬ ಒಂದು ಕಂಪನಿಗೆ ಕಾಂಟ್ಯಾಕ್ಟ್ ಕೊಟ್ರು. ಅವನು ಅದನ್ನೆಲ್ಲ ಅಧ್ಯಯನ ಮಾಡ್ದ. ನಾವೆಲ್ಲ ಏನ್ ತಿಳ್ಕೊಂಡ್ವಿ, ಅಲ್ಲಿ ಬಾವಿ ಹತ್ಕೊಂಡು ಉರಿತಾ ಇದೆ, ಒಂದಷ್ಟು ನೀರು ತಗೊಂಡೋಗಿ ಹಾಕ್ಬಿಟ್ರೆ ನಿಲ್ಲುತ್ತೆ ಅಂತ. ಅವನು ಅದನ್ನ ಒಂದು 3 ತಿಂಗಳು ಅಧ್ಯಯನ ಮಾಡ್ಬಿಟ್ಟು 3 ತಿಂಗಳು ಆದ್ಮೇಲೆ ಅಲ್ಲಿಂದ ಒಂದು 50 ಕಿಲೋಮೀಟರ್ ದೂರಕ್ಕೆ ಹೋದ. ಅಲ್ಲೊಂದು ಹಳ್ಳ ತೋಡಿ ಅಂತ ಹೇಳ್ದ. ಎಲ್ರಿಗೂ ಆಶ್ಚರ್ಯ, ಉರಿತಾ ಇರೋದು ಇಲ್ಲಿ ಬೆಂಗಳೂರು ವಿಧಾನಸೌಧದಲ್ಲಿ ಬೆಂಕಿ ಉರಿತಾ ಇದೆ. ಇವನು ಹೋಗ್ಬಿಟ್ಟು ಕನಕಪುರದಲ್ಲಿ ಗುಂಡಿ ತೋಡು ಅಂತಿದ್ದಾನೆ. ಯಾಕೆ ಏನಂತ ಚರ್ಚೆ ಆಯ್ತು. ಆಗ ಅವನು ಸುಮ್ಮನೆ ರೀ ಸ್ವಲ್ಪ ಟೈಮ್ ಕೊಡಿ, ಇಲ್ಲಿ ಗುಂಡಿ ತೋಡ್ಲಿ ಅಂತ ಹೇಳಿ ಒಂದು ಗುಂಡಿ ತೋಡಿಸ್ದ. ಗುಂಡಿ ತೋಡಿಸ್ಮೇಲೆ ಅಲ್ಲ ಅದು ಏನೇನೋ ಕೆಮಿಕಲ್ಲು ರಾಸಾಯನಿಕಗಳನ್ನೆಲ್ಲ ಹಾಕ್ಬಿಟ್ಟು ಏನೋ ಬಂದ್ ಮಾಡ್ಬಿಟ್ಟ. ಅದಾದ್ಮೇಲೆ ಹೇಳ್ದ, ಇನ್ನು 3-4 ದಿನದಲ್ಲಿ ಆ ಬೆಂಕಿ ಉರಿಯೋದು ನಿಲ್ಲುತ್ತೆ ಅಂತ ಹೇಳ್ದ ವಿಧಾನಸೌಧ ಹತ್ರ. 3-4 ದಿನ ಆದ್ಮೇಲೆ ಬೆಂಕಿ ಉರಿಯೋದು ನಿಂತೋಯ್ತು. ಹೆಂಗೆ ಅಂತ ಎಲ್ರು ಕೇಳಿದ್ರು. ಆಗ ಹೇಳ್ದ, ಈ ವಿಧಾನಸೌಧದಲ್ಲಿ ಈ ರೀತಿ ಬೆಂಕಿ ಉರಿಬೇಕಾದ್ರೆ ಅಂತರ್ಜಲದಿಂದ ಪೆಟ್ರೋಲ್ ಬಂದಿದ್ದು ಈ ಕನಕಪುರದಿಂದ. ನಾನು ಅದನ್ನ ಅಲ್ಲಿ ಬಂದ್ ಮಾಡಿದೆ, ಇಲ್ಲಿ ಬಂದ್ ಮಾಡಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಶಾಖ ಜಾಸ್ತಿ ಇತ್ತು. ಸೊ ಹೀಗಾಗಿ ಅಲ್ಲಿ ನಾನು ಬಂದ್ ಮಾಡಿದಕ್ಕೆ ಇದು ನಿಲ್ತು 3 ದಿನದಲ್ಲಿ ಅಂತ. ಅಂದ್ರೆ ಸಮಸ್ಯೆ ಎಲ್ಲೋ ಇರುತ್ತೆ, ಪರಿಹಾರ ಇನ್ನೆಲ್ಲೋ ಇರುತ್ತೆ. ಅದು ವೈಜ್ಞಾನಿಕವಾಗಿ ನಿರೂಪಿತ ಆಗಿದೆ. ನಾನು ಚಿಟ್ಟೆ ಉದಾಹರಣೆ ಕೊಟ್ನಲ್ಲ, ಒಂದು ಚಿಟ್ಟೆ ಸತ್ರೆ ನಾಳೆ ಒಂದಿನ ನನಗೆ ಗಂಡಾಂತರ ಇದೆ ಅಂತ. ಹಾಗೆ ಪರಿಹಾರ ಇನ್ನೆಲ್ಲೋ ಇರುತ್ತೆ. ಆ ಪರಿಹಾರನ ಹುಡುಕಿ, ಎಲ್ಲಿ ಗಾಯ ಆಗಿದೆ ಅಲ್ಲೇ ಔಷಧಿ ಹಾಕಿ ಅಂತೀರಿ. ಹೌದು, ಖಂಡಿತವಾಗಿಯೂ. ರೈಟ್ ಸರ್. ವೆರಿ ನೈಸ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಸರ್. ಬೆಂಗಳೂರು ಅಂದಾಗ ಅದೆಷ್ಟೋ ಜನರಿಗೆ ಉದ್ಯೋಗ ಕೊಟ್ಟಿದೆ, ಬದುಕನ್ನು ಕೊಟ್ಟಿದೆ.
ಏನೇನೋ ಆಸೆಗಳನ್ನು ಇಟ್ಕೊಂಡು ಬೆಂಗಳೂರಿಗೆ ಜನ ಬರ್ತಾರೆ. ಕೆಲವೊಂದು ಯೋಜನೆಗಳು ಅವ್ರನ್ನ ಇದೆಲ್ಲ ಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟು ಹಾಕೋಂಗೆ ಮಾಡುತ್ತೆ. ಬಟ್ ಸರ್ಕಾರಗಳು ಕೂಡ ಆ ಯೋಜನೆ ಹಿಂದೆ ಓಡ್ತಿರ್ತವೆ. ಸೂಕ್ತ ಸಲಹೆಗಳನ್ನು ಕೊಟ್ಟಿದ್ರಿ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಾನು ತಿಳ್ಕೊಂಡಿರೋ 4 ವಿಷಯ ಹೇಳೋದಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ಜಿ ಕನ್ನಡದವರಿಗೆ ನಾನು ಒಂದು ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಬಹಳ ಮುಖ್ಯವಾಗಿ ಕರ್ನಾಟಕ ಕಾಂಗ್ರೆಸ್ ಆಡಳಿತದಲ್ಲಿ ಹಲವಾರು ಯೋಚನೆಗಳು ಬರ್ತಾ ಇದ್ದಾವೆ. ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ನೋಡ್ತಾ ಹೋಗೋದಾದರೆ ಎಲ್ಲವೂ ಸರಿ ಅಂತ ಆ ಕ್ಷಣಕ್ಕೆ ಅನಿಸುತ್ತೆ. ಆದರೆ ದೂರದೃಷ್ಟಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇವತ್ತು ನೋಡಿ, GBA ಇರ್ಬೋದು ಅಥವಾ ಟನಲ್ ಪ್ರಾಜೆಕ್ಟ್ಗಳಿರ್ಬೋದು, ಬೆಂಗಳೂರು ಅನ್ನೋದು ಬಂಡೆಯ ಮೇಲೆ ನಿಂತಿದೆ. ಅದನ್ನು ಕೊರೆಯುವಂತಹ ಪ್ರಯತ್ನಗಳನ್ನು ಮಾಡಿದಾಗ ಮುಂದೊಂದು ದಿವಸ ನಮ್ಮ ಮುಂದಿನ ಪೀಳಿಗೆಗೆ ಎಂತಹ ಅನಾಹುತವನ್ನು ಎದುರಿಸೋದಕ್ಕೆ ನಾವೇ ಭವಿಷ್ಯವನ್ನು ಕೊಟ್ಟಂತಾಗುತ್ತೆ. ನಮ್ಮ ಹಿಂದಿನವರು ಇದೇ ರೀತಿಯ ಯೋಚನೆ ಮಾಡಿದ್ರೆ ನಾವಿರ್ತಿರಲಿಲ್ಲ. ಹಾಗಾಗಿ ಮುಂದಿನ ಪೀಳಿಗೆಗೆ ಒಂದು ಸುಭಿಕ್ಷವಾದಂತಹ ಉತ್ತಮವಾದಂಥ ವಾತಾವರಣ ಕೊಡಬೇಕು ಅಂದರೆ ಯೋಚಿಸಿ ಕಾರ್ಯಕ್ರಮಗಳನ್ನು ನಿರ್ವಹಿಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.